ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಗುರುಗೋಚಾರ ಫಲ 2025 ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಪೇಜ್ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋ ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ, ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಗುರುಬಲ ಮೇ 14ನೇ ತಾರೀಕಿನಂದು ಗುರುಗ್ರಹವು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇದೆ. ಗುರು ತನ್ನ ಸ್ಥಾನವನ್ನು ಬದಲಾವಣೆ ಮಾಡ್ತಾ ಇರತಕ್ಕಂತಹ ಈ ಸಂದರ್ಭದಲ್ಲಿ ರಾಶಿಯ ಮೇಲೆ ಯಾವ ರೀತಿಯಾದಂತಹ ಪ್ರಭಾವಗಳನ್ನು ಬೀರುತ್ತೆ ನೋಡಿ. ಈಗಷ್ಟೇ ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ಶ್ರೀ ಕ್ರೋಧಿ ನಾಮ ಸಂವತ್ಸರವನ್ನು ಮುಗಿಸಿ ಶ್ರೀ ವಿಶ್ವಾವಸು ನಾಮ ಸಂವತ್ಸರಕ್ಕೆ ಕಾಲಿಟ್ಟಂತಹ ಈ ಹೊಸ್ತಿಲಿನಲ್ಲಿ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಬದಲಾವಣೆ ಆಗ್ತಾ ಇರುವಂತಹ ಮೊದಲನೆಯ ಬೃಹತ್ ಗ್ರಹ ಅಂತ ಹೇಳಿದರೆ ಅದು ಗುರುಗ್ರಹ. ವರ್ಷ ಪ್ರಾರಂಭ ಆಗೋಕ್ಕೂ ಒಂದೇ ಒಂದು ದಿನದ ಹಿಂದೆ ಶನಿಗ್ರಹ ಅಂದರೆ 29 ಮಾರ್ಚ್ ಶನಿಗ್ರಹ ಬದಲಾವಣೆ ಆಗಿತ್ತು. ಆದರೆ ಈಗ ಮೇ 14ನೇ ತಾರೀಕಿನಂದು ಗುರುಗ್ರಹ ಬದಲಾವಣೆ ಆಗ್ತಾ ಇದೆ. ಈ ಗುರುಗ್ರಹ ಬದಲಾವಣೆ ಆಗ್ತಾ ಇರೋದ್ರಿಂದಾಗಿ ಯಾವ ರೀತಿಯಾದಂತಹ ಫಲಗಳನ್ನು ನಿರೀಕ್ಷೆ ಮಾಡಬಹುದು ನೋಡಿ. ಗುರುಬಲ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥದ್ದೇ. ವರ್ಷ ಭವಿಷ್ಯವನ್ನು ಕೇಳೋ ಸಂದರ್ಭದಲ್ಲಿ ಹೇಳಿರ್ತೇವೆ, ಗುರುಬಲ ಮತ್ತು ಶನಿಬಲದ ಆಧಾರದ ಮೇಲೆ ಆಯಾ ವರ್ಷದ ಶುಭಾಶುಭ ಫಲಗಳನ್ನು ಅಳೆಯೋದು ಉಂಟು. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಒಂದು ಶುಭ ಕಾರ್ಯಗಳಾಗಬೇಕಾದ್ರೆ, ಶುಭ ಘಟನೆಗಳು ನಡಿಬೇಕಾದ್ರೆ, ಮದುವೆ, ಸಂತಾನ ಅಥವಾ ಕೆಲಸ ಸಿಗಬೇಕು, ಕೆಲಸದಲ್ಲಿ ಅಭಿವೃದ್ಧಿ ಆಗಬೇಕು, ಇನ್ಯಾವುದೇ ರೀತಿಯಾಗಿರುವಂತಹ ಫಲಾನುಫಲಗಳನ್ನು ಅನುಭವಿಸಬೇಕು ಅಂತ ಹೇಳಿದ್ರೆ ಗುರುವಿನ ಆಶೀರ್ವಾದ ಬೇಕು. ಯಾಕಂದರೆ ದೀರ್ಘಕಾಲದಲ್ಲಿ ಫಲವನ್ನು ಕೊಡ್ತಕ್ಕಂತಹದ್ದು ಗುರುಗ್ರಹ ಮತ್ತು ಶನಿಗ್ರಹ. ಅದು ಬಿಟ್ಟರೆ ಛಾಯಾಗ್ರಹಗಳಾಗಿರುವಂತಹ ರಾಹುಕೇತು ಗ್ರಹಗಳು 18 ತಿಂಗಳುಗಳು. ಇಂತಹ ಸಂದರ್ಭದಲ್ಲಿ ತನ್ನ ಸ್ಥಾನವನ್ನು ವೃಷಭದಿಂದ ಮಿಥುನ ರಾಶಿಗೆ ಪರಿವರ್ತನೆ ಮಾಡ್ತಾ ಇರ್ತಕ್ಕಂತಹ, ಪರಿಚಲನೆ ಮಾಡ್ತಾ ಇರ್ತಕ್ಕಂತಹ ಗುರುಗ್ರಹದ ಒಂದು ವಿಶೇಷವಾದಂತಹ ಸ್ಥಾನದಿಂದ ಫಲಾನುಫಲಗಳು ಹೇಗಿದೆ ಅನ್ನೋದನ್ನು ಗಮನಿಸಬೇಕಾಗತ್ತೆ. ಇಲ್ಲಿ ಗುರು ಅಂತ ಹೇಳಿದ್ರೆ ನೋಡಿ, ಪ್ರತಿಯೊಬ್ಬರೂ ಅಷ್ಟೇ ಕೇಳೋದು, ಮನೆ ಕಟ್ಟಬೇಕಾದರೆ ಆಗಲಿ, ಜಾಗ ತಗೊಳ್ಬೇಕಾದಾಗ ಆಗಲಿ, ಅಥವಾ ಏನೇ ಕೆಲಸಗಳನ್ನು ಮಾಡಿಕೊಳ್ಬೇಕು ಅಂದರೂ ಸಹ ಗುರುಬಲ ಅನ್ನುವಂತಹದ್ದು ತುಂಬ ಮುಖ್ಯ. ಗುರುಗ್ರಹಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ. ಗುರುಬಲ ಇತ್ತು ಅಂದರೆ ಒಂದು ಅರ್ಥಕ್ಕೆ ದೈವ ಬಲ ಇದೆ ಅಂತ ಅರ್ಥ. ದೇವರೇ ನಮ್ಮ ಪಕ್ಕದಲ್ಲಿ ನಿಂತಿದ್ದಾನೆ ಅನ್ನುವಂತಹ ಅರ್ಥ. ಬೃಹಸ್ಪತಿ ಗ್ರಹದ ಬಲ ಇದ್ದರೆ ನಮ್ಮ ಜೀವನದಲ್ಲಿ ಎಂತಹದ್ದೇ ಕಷ್ಟಗಳು ಬಂದರೂ ಸಹ ನಾವು ಅದನ್ನು ನಿಭಾಯಿಸ್ಕೊಂಡು ಹೋಗಬಹುದು. ಶನಿಕಾಟವನ್ನೂ ಸಹ ನಿಭಾಯಿಸ್ಕೊಂಡು ಹೋಗುವಂಥ ಶಕ್ತಿಯನ್ನು ಇದೇ ಗುರುಬಲವು ಸಹ ಕೊಡುವಂತಹದ್ದು. ಹಾಗಾಗಿ ಗುರುಬಲ ಇದ್ದರೆ ದೇವರೇ ಜೊತೆಗಿದ್ದ ಹಾಗೆ ಅನ್ನುವಂತಹ ಮಾತು ಸಹ ಇರುವಂತಹದ್ದು. ಅಂತಹ ವಿಶೇಷವಾದಂತಹ ಇಂತಹ ಗುರು ಸಂಬಂಧಿಕರ ವರ್ತನೆಗಳನ್ನು ತೋರಿಸ್ತಾನೆ. ಕುಟುಂಬದಲ್ಲಿರುವಂತಹ ಪಿತ್ರಾರ್ಜಿತವಾಗಿ ಬರಬೇಕಾದಂತಹ ಆಸ್ತಿಗಳನ್ನು ತೋರಿಸ್ತಾನೆ. ಸಂತಾನವನ್ನು ತೋರಿಸ್ತಾನೆ. ಪೂರ್ವಿಕರು ಮಾಡಿದ ಪಾಪ ಪುಣ್ಯದ ಫಲಗಳನ್ನು ತೋರಿಸ್ತಾನೆ. ನಿಮ್ಮ ಪೂರ್ವ ಪುಣ್ಯದ ಆಧಾರದ ಮೇಲೆ ಈ ಜನ್ಮದ ಹಲವು ವಿಚಾರಗಳು ನಿಂತಿರುವಂತಹದ್ದು. ಅದೆಲ್ಲವೂ ಸಹ ಗುರುಗ್ರಹದ ಆಧಾರದಲ್ಲಿ. ಇಷ್ಟು ಕೇವಲ ಒಳ್ಳೆಯದು ಮಾತ್ರ ಅಲ್ಲ, ಪ್ರತಿಯೊಂದು ಗ್ರಹಕ್ಕೆ ಹೇಗೆ ಒಳ್ಳೆಯದಿದೆಯೋ ಅದೇ ರೀತಿಯಾಗಿ ಕೆಡುಕಿನ ಒಂದು ಛಾಯೆಯೂ ಸಹ ಇರುವಂಥದ್ದು ಇನ್ನೊಂದು ಪಾರ್ಶ್ವ, ಅದೇ ಅಶುಭ. ಬಹಳ ದೊಡ್ಡದಾಗಿ ಅನಾರೋಗ್ಯದ ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದು ಗುರುಗ್ರಹವೇ. ಉದಾಹರಣೆಗೆ ಡಯಾಬಿಟಿಸ್ ಇರುವಂಥದ್ದಿರಬಹುದು, ಒಬೆಸಿಟಿ ಪ್ರಾಬ್ಲಮ್, ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆ ತಾಪತ್ರಗಳನ್ನು ಕೊಡುವಂಥದ್ದು, ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್, ಹೃದ್ರೋಗಗಳು,
ಕಾರ್ಡಿಯಾಕಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ನೋಡಿ, ಎಲ್ಲ ದೊಡ್ಡ ದೊಡ್ಡ ಕಾಯಿಲೆಗಳು. ಡಯಾಬಿಟಿಕ್ ಆಗಲಿ, ಕಾರ್ಡಿಯಾಟಿಕ್ ಆಗಲಿ, ಇಲ್ಲ ಅಂತ ಹೇಳಿದ್ರೆ ಬ್ಲಡ್ ರಿಲೇಟೆಡ್ ಆಗಲಿ, ದೊಡ್ಡ ದೊಡ್ಡ ಮಟ್ಟದ ಕಾಯಿಲೆ. ಒಬೆಸಿಟಿ, ಕೊಬ್ಬಿನ ಅಂಶ ತೋರಿಸ್ತಾನೆ. ಸ್ಥೂಲಕಾಯ ಅಲ್ವಾ, ಎಷ್ಟೇ ಆಗಲಿ ಗುರುವಿಂದು ನಿಮಗೆ ಕಾಯಿಲೆ ಕಸಾಲೆಗಳನ್ನು ಸಹ ತಂದು ಹಾಕ್ತಕ್ಕಂಥದ್ದು ಗುರುಬಲ ಇಲ್ಲದ ಪಕ್ಷದಲ್ಲಿ ಇಷ್ಟೆಲ್ಲ ಕೆಡುಕುಗಳು ಸಹ ನಡೆಯುತ್ತೆ. ಹಾಗಾಗಿ ಗುರುವಿನ ಅನುಗ್ರಹ ಯಾವ್ಯಾವ ರೀತಿಯಾಗಿ ಇದೆ, ನಿಮ್ಮ ರಾಶಿಯ ಫಲಾನುಫಲಗಳೇನು ಅನ್ನೋದನ್ನು ತಿಳ್ಕೊಳ್ಳೋಣ. ಗುರುಗ್ರಹದ ಸಂಚಾರದಿಂದಾಗಿ ಮೇಷ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಾನುಫಲಗಳಿದೆ ಅನ್ನೋದನ್ನು ಈಗ ಗಮನಿಸೋಣ. ನೋಡಿ, ಇಲ್ಲಿ ಗುರುವಿನ ಬಲವನ್ನು ನೋಡುವಂತಹ ಸಂದರ್ಭದಲ್ಲಿ ಕೇವಲ ಸ್ಥಾನ ಬಲವನ್ನು ಮಾತ್ರವಲ್ಲದೆ ಗುರುವಿನ ದೃಷ್ಟಿ ಬಲವನ್ನು ಸಹ ನಾವು ಗಮನಿಸಬೇಕಾಗತ್ತೆ. ಗುರು ತನ್ನ ದೃಷ್ಟಿಗಳ ಆಧಾರದಲ್ಲಿಯೂ ಶುಭಾಶುಭ ಫಲಗಳನ್ನು ನಾವು ಗಮನಿಸುವಂತಹ ಒಂದು ಯೋಜನೆಗಳನ್ನು ಇರುವಂತಹದ್ದು. ಇಲ್ಲಿ ಮೇಷರಾಶಿಗೆ 3ನೇ ಮನೆಗೆ ಬರ್ತಿದ್ದಾನೆ. ಸಂಪೂರ್ಣವಾದಂತಹ ಗುರುಬಲವನ್ನು ಕಳ್ಕೊಳ್ತಾ ಇದ್ದೀರಿ. ಸಂಪೂರ್ಣವಾದ ಗುರುಬಲವನ್ನು ಮೇಷರಾಶಿಯವರು ಕಳ್ಕೊಳ್ತಾ ಇದ್ದೀರಿ. ಜೊತೆಗೆ ಶನಿ ಬಲವೂ ಸಹ ಇಲ್ಲ ನಿಮಗೆ. ಆದರೆ ಇನ್ನು ಸಪ್ತಮ ದೃಷ್ಟಿ ಗುರು ಮಿಥುನ ರಾಶಿಗೆ ಬಂದು ಧನಸ್ಸು ರಾಶಿಯನ್ನು ನೇರವಾಗಿ ನೋಡ್ತಾನೆ. ಅಂದರೆ ನಿಮಗೆ ಭಾಗ್ಯಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಬಂದಿರೋದ್ರಿಂದ ಕಷ್ಟಗಳು ಬಂದೇ ಬರುತ್ತೆ. ಬರಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದರೆ ಬಂದ ಕಷ್ಟಗಳನ್ನು ನೀವು ನಿಭಾಯಿಸ್ಕೊಂಡು ಹೋಗ್ತಾ ಇರ್ತೀರಿ. ಅಂದರೆ ಎಲ್ಲ ವಿಧದಲ್ಲೂ ಅಷ್ಟೇ. ನೋಡಿ, ಉದಾಹರಣೆಗೆ ನಿಮಗೆ ಜೋರಾಗಿ ಮಳೆ ಬರ್ತಾ ಇದೆ. ಮಳೆಯಿಂದ ನೀವು ತಪ್ಪಿಸ್ಕೊಳ್ಳೋಕೆ ಆಗಲ್ಲ. ಆದರೆ ಒಂದು ಕೊಡೆ ಅನ್ನೋದೊಂದು ಶ್ರೀರಕ್ಷೆ ಅನ್ನೋದು ಸಿಗುತ್ತೆ. ಮೈಕೈ ನೆನೆಯುತ್ತೆ, ತಲೆ ನೆನೆಯಲ್ಲ. ತಲೆ ನಿಂದರೆ ಅಲ್ವಾ ಕಾಯಿಲೆಗಳು ಜಾಸ್ತಿ ಆಗೋದು, ಶೀತ ಆಗೋದು, ನೆಗಡಿ ಆಗೋದು, ಕೆಮ್ಮಾಗೋದು, ಆ ರೀತಿಯಾಗಿ. ಇನ್ನು ಪ್ರಯತ್ನ ಸ್ಥಾನಕ್ಕೆ ಬರ್ತಾ ಇರೋದ್ರಿಂದ, 3ನೇ ಮನೆಗೆ ಬರ್ತಾ ಇರೋದ್ರಿಂದ ನಿಮಗೆ ಆರ್ಥಿಕ ವಿಚಾರಗಳಲ್ಲಿ ಬಹಳ ಏರುಪೇರುಗಳು ಉಂಟಾಗತ್ತೆ. ಹಣಕಾಸಿನ ಮೂಲಗಳಲ್ಲಿ ತುಂಬ ದೊಡ್ಡ ಮಟ್ಟದ ಬದಲಾವಣೆಯನ್ನು ಮೇಷರಾಶಿಯವರು ನೋಡ್ತೀರಿ. ನಿಮ್ಮ ಪ್ರಯತ್ನಗಳಲ್ಲಿ ಹಲವು ವಿಧವಾಗಿರ್ತಕ್ಕಂತಹ ಹಿನ್ನಡೆಯನ್ನು ನೀವು ಅನುಭವಿಸಬೇಕಾಗತ್ತೆ. ಕುಟುಂಬದಲ್ಲಿ ಭಾರಿ ಕಿರಿಕಿರಿಗಳು ಉಂಟಾಗುತ್ತೆ. ಮನಸ್ಸಿಗೆ ನೋವಾಗುವಂತಹ ಘಟನೆಗಳು ತುಂಬಾ ನಡೆಯುವಂತಹ ಸಾಧ್ಯತೆಗಳು ಮೇಷರಾಶಿಯವರಿಗೆ ಇರುವಂಥದ್ದು. ಇನ್ನು 3ನೇ ಮನೆ ಭ್ರಾತೃಸ್ಥಾನವೂ ಆಗಿರೋದ್ರಿಂದ, ಅಲ್ಲೇ ಗುರು ಹೋಗ್ತಾ ಇರೋದ್ರಿಂದ ನಿಮಗೆ ಮೇಷರಾಶಿಗೆ ವ್ಯಯಾಧಿಪತಿಯೂ ಹೌದು, ಜೊತೆಗೆ ನಿಮಗೆ ಭಾಗ್ಯಾಧಿಪತಿಯೂ ಹೌದು. ಇದ್ದಕ್ಕಿದ್ದ ಹಾಗೆ ನಿಮಗೇನಾಗುತ್ತೆ, ನಿಮ್ಮ ದಶಾಭುಕ್ತಿಗಳು ಚೆನ್ನಾಗಿತ್ತು ಅಂದರೆ ಅದೃಷ್ಟವೇ ಒಂದು ರೀತಿ ಬದಲಾಗಿ ಹೋಗಿಬಿಡುತ್ತೆ. ದಶಾಭುಕ್ತಿ ಚೆನ್ನಾಗಿಲ್ಲ ಅಂತ ಹೇಳಿದ ಪಕ್ಷದಲ್ಲಿ ನಿಮಗೆ ಸಹೋದರರಿಂದ ಸಹೋದರಿಯರಿಂದ ಕಿರಿಕಿರಿಗಳು, ಪಿತ್ರಾರ್ಜಿತ ಆಸ್ತಿಯಲ್ಲಿ ಕಿರಿಕಿರಿಗಳು, ಮಾನಸಿಕವಾಗಿ ಬಹಳ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಕೆಲಸ ಕಾರ್ಯಗಳಲ್ಲಿ ತೀವ್ರತರವಾದ ಹಿನ್ನಡೆಯನ್ನು ನೀವು ನೋಡಬೇಕಾಗತ್ತೆ. ನಿಮ್ಮ ಮೇಲೆ ಅನುಮಾನಾಸ್ಪದವಾಗಿರ್ತಕ್ಕಂತಹ ಘಟನೆಗಳು ನಿಮ್ಮ ಸುತ್ತ ನಡೆಯುತ್ತೆ. ಜೊತೆಗೆ ನಿಮ್ಮ ಬಗ್ಗೆ ಒಂದು ರೀತಿಯಾಗಿ ಅಪಪ್ರಚಾರಗಳು ನಡೆಯುವಂಥದ್ದು, ಅವಮಾನಗಳಾಗ್ತಕ್ಕಂತಹ ಘಟನೆಗಳು ಜಾಸ್ತಿ ನಡೆಯುವಂಥದ್ದಾಗುತ್ತೆ. ಇನ್ನು ಸಾಲದ ಹೊರೆ ಮೇಷರಾಶಿಯವರಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ, ಯೋಚನೆ ಮಾಡಿ, ಸಾಲ ಅನ್ನುವಂತಹದ್ದು ಯಾವತ್ತೇ ಆಗಲಿ ಶೂಲ. ಅಂತಹ ಶೂಲವನ್ನು ನೀವು ತಲೆ ಮೇಲೆ ಹೊತ್ಕೊಳ್ಳೋಕೆ ಹೋಗೋದು ಬೇಡ. ನಿಮಗೆ ಸಾಲ ಸುಲಭವಾಗಿ ಸಿಕ್ಬಿಡುತ್ತೆ ಈ ಸಂದರ್ಭಗಳಲ್ಲಿ. ಆದರೆ ಯಾಕೆ ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡಿ ಕೈ ಹಾಕೋದು ತುಂಬಾ ಒಳ್ಳೆಯದು. ಸಾಲ ಕೊಡ್ತಾರೆ ಅಂಥೇಳಿ ನೀವು ಸಾಲ ತೊಗೊಂಡ್ಬಿಟ್ರೆ ಅದೊಂದು ತುಂಬ ದೊಡ್ಡ ಮಟ್ಟದ ಪ್ರಾಬ್ಲಮ್ಗಳಾಗ್ಬಿಡುತ್ತೆ. ಸೊ ಹಾಗಾಗಿ ಯೋಚನೆ ಮಾಡೋದು ಬೇಡ. ಸ್ವಲ್ಪ ಯೋಚನೆ ಮಾಡಿ ಸಾಲವನ್ನು ಮಾಡ್ಕೊಳ್ಳಿ. ಯೋಚನೆ ಮಾಡದೆ ಸಾಲವನ್ನು ಮಾಡೋಕ್ಕೆ ಹೋಗಬೇಡಿ. ಶತ್ರುಕಾಟಗಳು ಜಾಸ್ತಿ ಆಗುವಂತಹದ್ದು, ಹಿತಶತ್ರುಗಳ ಕಾಟ ಹೆಚ್ಚಿಗೆ ಆಗುವಂತಹದ್ದು, ನಿಮ್ಮ ಮನೆಯೊಳಗಡೆ ಕಿರಿಕಿರಿಗಳು ಹೆಚ್ಚಿಗೆ ಆಗ್ತಕ್ಕಂಥದ್ದು ಆಗುತ್ತೆ. ಕುಟುಂಬದ ಹಿರಿಯ ಸದಸ್ಯರೊಟ್ಟಿಗೆ ಇದ್ದಂತಹ ವೈಮನಸ್ಯಗಳು ಜಾಸ್ತಿ ಆಗುತ್ತೆ. ಮತ್ತು ವೃತ್ತಿರಂಗದಲ್ಲಿ ಒಂದಷ್ಟು ಏರುಪೇರುಗಳು ಜಾಸ್ತಿ ಆಗುವಂಥದ್ದು. ಕೆಲವೊಬ್ಬರಿಗೆ ನಿಮ್ಮ ಕೆಲಸಗಳನ್ನು ಕಳೆದುಕೊಳ್ಳುವಂತಹ ಭೀತಿ ಸಹ ಈ ಒಂದು ಸಂದರ್ಭದಲ್ಲಿ ಇದೆ. ನೀವು ಎಷ್ಟೇ ಕಷ್ಟಪಟ್ಟು ಕೆಲಸವನ್ನು ಮಾಡಿದರೂ ಸಹ ನಿಮ್ಮ ಕೆಲಸವನ್ನು ಗುರುತಿಸ್ತಕ್ಕಂತಹ, ನೀವು ಕೆಲಸ ಮಾಡಿದ್ದೀರಿ ಅಂತ ಹೇಳುವಂತಹ ಸಮಯ ಸಂದರ್ಭಗಳು ನಿಮ್ಮ ಮೇಲಧಿಕಾರಿಗಳಿಗೆ ಬರೋದೇ ಇಲ್ಲ. ತುಂಬ ಅಂದರೆ ತುಂಬ ಕಷ್ಟವಾಗುತ್ತೆ. ಮಾನಸಿಕ ಪೀಡೆಗಳು ಜಾಸ್ತಿ ಆಗ್ತಕ್ಕಂಥದ್ದು.
ಈ ರೀತಿಯಾಗಿ ಆಗುತ್ತೆ. ಜೊತೆಗೆ ಒಂದಿಷ್ಟು ನೂತನ ಕೆಲಸ ಕಾರ್ಯಗಳನ್ನೇನಾದರೂ ಮಾಡಿಕೊಳ್ಬೇಕು ಅಂತಂದರೆ ನೀವು ಮಾಡೋಕ್ಕೆ ಹೋಗದೇ ಇರುವಂತಹದ್ದು ತುಂಬಾ ಉತ್ತಮ. ಹೊಸದಾದಂತಹ ಬಂಡವಾಳಗಳನ್ನು ಹಾಕೋದು, ನೂತನವಾದ ಬಿಸ್ನೆಸ್ಗಳನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸ್ವಲ್ಪ ದಿನ ಮುಂದಕ್ಕೆ ಹಾಕ್ಕೊಳ್ಳಿ. ಅಥವಾ ನಿಮ್ಮ ಜನ್ಮ ಜಾತಕವನ್ನು ಒಮ್ಮೆ ತೋರಿಸ್ಕೊಂಡು ಅದಾದ ನಂತರ ಎಲ್ಲವೂ ಸರಿ ಇದ್ದರೆ ಮಾತ್ರನೇ ಮುಂದಕ್ಕೆ ಕೈ ಹಾಕಿ. ಇಲ್ಲಾಂದರೆ ಕೈ ಹಾಕಕ್ಕೆ ಹೋಗೋದು ಬೇಡ. ಗುರುಬಲ ಬಂದ ನಂತರದಲ್ಲಿ ನೀವು ಕೈ ಹಾಕಕ್ಕೆ ಹೋಗೋದು ಉತ್ತಮ. ಜೊತೆಗೆ ಇದೇ ಸಂದರ್ಭದಲ್ಲಿ ನಿಮಗೆ ಒಂದು ರೀತಿಯಾಗಿ ನಿಮ್ಮ ಮಕ್ಕಳಿಂದ ಬಹಳ ಪೀಡೆಗಳನ್ನು ಅನುಭವಿಸಬೇಕಾಗುತ್ತೆ. ಮಕ್ಕಳಿಂದ ಒಂದಷ್ಟು ತೊಂದರೆ ತಾಪತ್ರೆಗಳು. ಚಿಕ್ಕ ಮಕ್ಕಳನ್ನೇನಾದರೂ ನಿಮಗೇನಾದರೂ ತುಂಬ ಚಿಕ್ಕ ಮಕ್ಕಳೇನಾದರೂ ಇತ್ತು ಅಂದರೆ ಅವರ ಆರೋಗ್ಯದಲ್ಲಿ ಬಹಳ ಏರುಪೇರಾಗ್ತಕ್ಕಂತಹದ್ದು. ಅದರಿಂದ ಇನ್ನೊಂದಷ್ಟು ಚಿಂತಾಕ್ರಾಂತರಾಗ್ತೀರಿ. ಇನ್ನು ವಯಸ್ಸಿಗೆ ಬಂದಿರುವಂತಹ ಮಕ್ಕಳಿತ್ತು ಅಂದರೆ ನಿಮ್ಮ ಮಾತನ್ನು ಕೇಳದೆ ಅವರ ವೈಯಕ್ತಿಕ ಬದುಕಿನ ಹಲವು ನಿರ್ಧಾರಗಳನ್ನು ಅವರು ತೆಗೆದುಕೊಳ್ಳತಕ್ಕಂಥದ್ದು. ಹೀಗೆ ಹಲವು ರೀತಿಯಾಗಿರ್ತಕ್ಕಂತಹ ಅಶುಭದ ಫಲಗಳನ್ನು ಮೇಷರಾಶಿಯವರು ಅನುಭವಿಸಬೇಕಾಗತ್ತೆ. ಎಸ್ಪೆಷಲಿ ಆರೋಗ್ಯ, ಮನಸ್ಸು, ವೃತ್ತಿ ಈ ಮೂರರ ಮೇಲೂ ಸಹ ತುಂಬ ಹೊಡೆತಗಳನ್ನು ನೋಡಬೇಕಾಗಿರ್ತಕ್ಕಂತಹ ವರ್ಷವಾಗಿರುತ್ತೆ. ಸ್ವಲ್ಪ ಜಾಗೃತಿಯಾಗಿದ್ದು ಜೀವನನ ಮುಂದುವರಿಸಿ ಒಳ್ಳೆಯದಾಗಲಿ. ಇನ್ನು ಪರಿಹಾರ ಅಂತ ಬಂದ ಸಂದರ್ಭಕ್ಕೆ ನಾವು ಪ್ರತಿ ಬಾರಿ ಹೇಳೋ ಹಾಗೆ ಏನೇ ಆಗಲಿ ಧೈರ್ಯವಾಗಿರಬೇಕು, ಮಾನಸಿಕವಾಗಿ ನಾವು ಗಟ್ಟಿಯಾಗಿರಬೇಕು. ಇದೆಲ್ಲವೂ ಸಹ ಗೋಚಾರದಿಂದ ಬರ್ತಕ್ಕಂತಹದ್ದು. ಏನೇ ಆಗಲಿ ಗೋಚಾರದ ಫಲ ನಮ್ಮ ಜೀವನಕ್ಕೆ 20 ಭಾಗ ಮಾತ್ರ ಅಪ್ಲೈ ಆಗ್ತಕ್ಕಂಥದ್ದು. ಇನ್ನು ಮಿಕ್ಕ 80 ಭಾಗ ಜನ್ಮ ಜಾತಕದ್ದಾಗಿರುತ್ತೆ. ಹಾಗಾಗಿ ಒಮ್ಮೆ ಜನ್ಮ ಜಾತಕವನ್ನು ತೋರಿಸ್ಕೊಳ್ಳಿ. ಗುರುಬಲ ಇಲ್ಲ ಅಂತ ಕೊರಗೋದು ಬೇಡ. ಗುರುಬಲ ಇಲ್ಲದೆ ಇರುವಂತಹವರಿಗೋಸ್ಕರವೇ ಮೇ 14ನೇ ತಾರೀಕು ಗುರು ಬದಲಾವಣೆ ಆಗುವಂತಹ ಸುಸಂದರ್ಭದಲ್ಲಿಯೇ ವಿಶೇಷವಾದಂತಹ ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಆ ಮಹಾಯಾಗದಲ್ಲಿ ತಾವೆಲ್ಲರೂ ಸಹ ಪಾಲ್ಗೊಂಡು ಗುರುವಿನ ಮಹಾ ಅನುಗ್ರಹಕ್ಕೆ ಪಾತ್ರರಾಗಿ ನಿಮ್ಮ ಹೆಸರಿನಲ್ಲಿ ಪೂಜೆ ಮಾಡಿಸಿ, ಸಂಕಲ್ಪ ಪೂಜೆಯನ್ನು ಮಾಡಿಸಿ. ಅದಕ್ಕೆ 333 ರೂಪಾಯಿಗಳ ಶುಲ್ಕವಿರುತ್ತೆ. ಗುರುವಿನ ಆಶೀರ್ವಾದ ಇರತಕ್ಕಂತಹ ಅಕ್ಷತೆ ಪ್ರಸಾದ, ಅದರ ಜೊತೆಗೆ ರಕ್ಷಾ ಪ್ರಸಾದವನ್ನು ಕೊಡ್ತೀವಿ. ರಕ್ಷೆಯನ್ನು ಕೈಗೆ ಕಟ್ಕೊಳ್ಬೇಕು, ಅಕ್ಷತೆಯನ್ನು ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಬೇಕು. ಹೀಗೆ ನೀವು ಮಾಡೋದ್ರಿಂದ ನಿಮಗೆ ಗುರುವಿನ ಬಲ ಇಲ್ಲದೇ ಇದ್ದರೂ ಸಹ ಹೆಚ್ಚಿನ ರೀತಿಯಲ್ಲಿ ಅನುಕೂಲವಾಗುತ್ತೆ. ಸಾಧ್ಯವಾದಷ್ಟರ ಮಟ್ಟಕ್ಕೆ ತಾವೆಲ್ಲರೂ ಸಹ ಬಂದು ಈ ಗುರು ಮಹಾಯಾಗದಲ್ಲಿ ಪಾಲ್ಗೊಂಡು, ಇನ್ನು ಹಲವು ಜನರಿಗೆ ತುಂಬ ದೂರದ ಊರುಗಳಲ್ಲಿ ಇರ್ತೀರಿ, ಬರೋದಕ್ಕೆ ಸಾಧ್ಯವಾಗಲ್ಲ. ಅವರೆಂಥವ್ರು ಏನು ಮಾಡಬೇಕು ಅಂತಂದರೆ ನೀವು ಆನ್ಲೈನ್ನ ಮುಖಾಂತರ ಪೇಮೆಂಟನ್ನು ಮಾಡಿ ಪೋಸ್ಟಿನ ಮುಖಾಂತರವಾಗಿಯೇ ನಿಮಗೆ ಬಂದು ಪ್ರಸಾದ ತಲುಪತ್ತೆ. ಜೊತೆಗೆ ಗುರು ಮಹಾಯಾಗವನ್ನು ನೀವು ನಮ್ಮ ಶಂಕರಾನಂದ TV ಯೂಟ್ಯೂಬ್ ವಾಹಿನಿಯಲ್ಲಿ ಲೈವನ್ನು ನೋಡಬಹುದು. ಆದರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನೇರವಾಗಿಯೇ ಬಂದು ಪಾಲ್ಗೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ. ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ. ಗುರು ಮಹಾಯಾಗ ನಡೀತಿರುವಂತಹ ಜಾಗನಾದರೂ ಯಾವುದಪ್ಪ ಅಂತ ಹೇಳಿದ್ರೆ ನಮ್ಮ ಬೆಂಗಳೂರಿನ ಕನಕಪುರ ರಸ್ತೆಯ ಕಗ್ಗಲೀಪುರದಲ್ಲಿರುವಂತಹ ಏಳೂರಿನ ಗ್ರಾಮದೇವತೆಯಾಗಿರುವಂತಹ ಶ್ರೀ ಪಟಾಲಮ್ಮ ಅಮ್ಮನವರ ಸನ್ನಿಧಿಯಲ್ಲಿ ನಡೆಯಲಿದೆ. ಇಲ್ಲಿಗೆ ಯಾರು ಬೇಕಾದರೂ ಸಹ ಬರಬಹುದು. ಪ್ರತಿಯೊಬ್ಬರಿಗೂ ಸಹ ಅವಕಾಶವಿದೆ. ಯಾರು ಬೇಕಾದರೂ ಬರಬಹುದು. ಕೇವಲ ಪೂಜೆಗೆ ರಿಜಿಸ್ಟರ್ ಮಾಡ್ಕೊಂಡಿರೋರು ಮಾತ್ರನೇ ಬರಬೇಕು ಅನ್ನುವಂತಹದ್ದೇನಿಲ್ಲ. ನಿಮ್ಮ ಕೈನಲ್ಲಿ ಪೂಜೆ ಮಾಡಿಸ್ಕೊಳ್ಳೋಕೆ ಆಯಿತು ಅಂತ ಹೇಳಿದ್ರೆ 333 ರೂಪಾಯಿ ಶುಲ್ಕವನ್ನು ಕಟ್ಟಿ ನೀವು ಪೂಜೆಯನ್ನು ಮಾಡಿಸ್ಕೊಳ್ಬಹುದು. ಇಲ್ಲ ಅಂತ ಹೇಳಿದ್ರೆ ಕಡೆ ಪಕ್ಷ ನೀವು ಬಂದು ನೋಡಿ ದೇವರ ಆಶೀರ್ವಾದವನ್ನು ನೀವು ಪಡ್ಕೊಂಡು ಹೋಗಬಹುದು. ಆಶೀರ್ವಾದಕ್ಕೇನೂ ಸಹ ಶುಲ್ಕವಿಲ್ಲ. ಅಯ್ಯೋ ಗುರುಗಳೇ, ನಮ್ಮ ಹತ್ರ ಹಣವಿಲ್ಲ, ಏನು ಮಾಡೋದು, ನಾವು ಬರಬಹುದಾ ಅಂತ ತುಂಬ ಜನ ಕೇಳ್ತೀರಿ. ಯಾವುದೇ ರೀತಿಯ ಗೊಂದಲ ಬೇಡ, ತಾಪತ್ರಯ ಬೇಡ. ಬನ್ನಿ, ನಿಮ್ಮ ಕೈನಲ್ಲಿ ಏನು ಸೇವೆ ಆಗುತ್ತೆ ಅದನ್ನು ಮಾಡಿ. ಯಾರು ಬೇಕಾದರೂ ಬರಬಹುದು. ಅಲ್ಲಿ ಏನೋ ಒಂದು ಪುರೋಹಿತರಿಗೆ ಒಂದು ಹೂ ಎತ್ಕೊಡೋದು, ಅಥವಾ ಇನ್ನೊಬ್ರಿಗೆ ಯಾರಿಗೋ ಏನೋ ಒಂದು ಸಹಾಯ ಮಾಡೋದು, ಒಬ್ರಿಗೆ ನೀರು ಬಂದವ್ರಿಗೆ ನೀರು ಕೊಡೋದು, ವ್ಯವಸ್ಥೆ ಮಾಡಿರೋದನ್ನು ಇನ್ನೊಂದಷ್ಟು ಅಚ್ಚುಕಟ್ಟು ಮಾಡಿಕೊಡೋದು, ನಿಮ್ಮ ಕೈನಲ್ಲಿ ಏನಾಗುತ್ತೆ ಭಗವಂತನಿಗೆ ಸೇವೆ ಮಾಡಿ. ಸರಿನಾ? ಹಾಗಾಗಿಯೇ ಜೊತೆಗೆ ನಾವಿಟ್ಟಿರುವಂಥದ್ದು ಅತ್ಯಂತ ಕಡಿಮೆ ಶುಲ್ಕವೇ, 333 ರೂಪಾಯಿಗಳು ಒಬ್ಬರಿಗೆ. ಅದು ಸಹ ಸಾಧ್ಯವಿಲ್ಲ ಅಂದರೆ ಈ ರೀತಿಯಾಗಿ ಬಂದು ನಿಮ್ಮ ಸೇವೆಯನ್ನು ನೀವು ಮಾಡಬಹುದು. ವಿಳಾಸ ಇರುವಂತಹದ್ದು ಕನಕಪುರ ರಸ್ತೆಯ ಕಗ್ಗಲೀಪುರದಲ್ಲಿರುವಂತಹ ಏಳೂರಿನ ಗ್ರಾಮ ದೇವತೆಯಾಗಿರುವಂಥ ಶ್ರೀ ಪಟಾಲಮ್ಮ ಅಮ್ಮನವರ ಸನ್ನಿಧಿ. 14ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ ಪ್ರಾರಂಭವಾಗುತ್ತೆ. ಸೊ ಹಾಗಾಗಿ ತಾವೆಲ್ಲರೂ ಸಹ ಬರಬಹುದು. ಗುರುಮಹಾಯಾಗದಲ್ಲಿ
ನೀವು ಭಾಗವಹಿಸಬಹುದು. ಎಲ್ಲರಿಗೂ ಸಹ ವಿಶೇಷವಾದ ಅವಕಾಶ ಇದ್ದೇ ಇರುತ್ತೆ. ದೇವರ ಮೇಲೆ ಭಾರ ಹಾಕಿ ನೀವು ಸಹ ಬಂದು ನಿಮ್ಮ ಜೊತೆಯಲ್ಲಿರುವಂತಹ ಸಂಗಡಿಗರನ್ನು ಕರ್ಕೊಂಡು ಬಂದು ಪೂಜೆ ಮಾಡಿಸಿ. ಶುಭವಾಗಲಿ, ಮಂಗಳವಾಗಲಿ. ಇದಾಗಿತ್ತು ವಿಶೇಷವಾಗಿರ್ತಕ್ಕಂತಹ ಮಾಹಿತಿ ಇರುವಂತಹ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.